बीदर शहर के वार्ड नंबर 34 पाखलवाड़ा में नालियों का पानी कुएं में जाने से पानी प्रदूषित हो रहा है, जिससे लोग बीमारी के शिकार हो रहे हैं। इस संबंध में निवासियों ने नगर सभा में शिकायत दर्ज कराई है, लेकिन नगर सभा द्वारा कोई कार्यवाही नहीं की गई। निवासी प्रमोद कुमार ने कहा कि क्षेत्र में गंदगी रहने से बच्चे डेंगू बुखार के शिकार हुए हैं, जिसका इलाज अस्पताल में किया जा रहा है। नाली का गंदा पानी पास न होने से क्षेत्र और कुएं में फैल रहा है, जिससे लोगों को परेशानी उठानी पड़ रही है। ನಮಸ್ಕಾರ, ನಾನು ಪ್ರಮೋದ್ ಅಂತ ಹೇಳಿ ಪ್ರಮೋದ್ ಅಷ್ಟೂರ್. ನಮ್ಮ ಮನೆ ಇಲ್ಲಿ ವಾರ್ಡ್ ನಂಬರ್ 34ನಾಗ ಬರ್ತದೆ. ಇವಾಗ ನಾವು ಇಲ್ಲಿ ಮೀಡಿಯಾಗೆ ಬರಬೇಕಂದ್ರೆ ನಾನು 2 ಮಕ್ಕಳು ಇವತ್ತು ಹಾಸ್ಪಿಟಲ್ದಾಗ ತೊಗೊಂಡು ಕುಂತಿದ್ದಾರೆ. ನಾನು ಶುಕ್ರವಾರ ದಿವಸ ಹಿಡಿದು ನನ್ನ ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀನಿ ಉದಯ ಹಾಸ್ಪಿಟಲ್ದಾಗ. 2 ಮಕ್ಕಳಿಗೆ ಡೆಂಗ್ಯೂ ಪಾಸಿಟಿವ್ ಬಂದದ. ಬಟ್ ನಾವು ಒಂದು 4 ಸಲ CMCಗೆ ಕಂಪ್ಲೇಂಟ್ ಕೊಟ್ಟಿದ್ದೆವು ಮತ್ತು ನಮ್ಮ ಕೌನ್ಸಿಲರ್ ಅವರಿಗೆ ಇನ್ಫಾರ್ಮ್ ಮಾಡಿದೆವು. ಮತ್ತು ಒಂದು ಸಲ ಬಂದಾಗ ಜಾಶುವಾ ಅವರು ಕೌನ್ಸಿಲರ್ ವಾರ್ಡ್ ನಂಬರ್ 35 ಅವ್ರಿಗೂ ಇನ್ಫಾರ್ಮ್ ಮಾಡಿದೆವು. ಅವ್ರಿಗೆ ವಾಟ್ಸಪ್ನೂ ಹಾಕಿದ್ದೆವು ಫೋಟೋ. ಬಟ್ ಮಿನಿಮಮ್ ಸುಮ್ಮನೆ ಅಂದ್ರೆ ಒಂದು 6-7 ತಿಂಗಳಿಂದ ಈ ಕಡೆ ಯಾರು ಬಂದಿಲ್ಲ, ಯಾರು ನೋಡಿಲ್ಲ. ಮೊನ್ನೆ MP ಎಲೆಕ್ಷನ್ ಇತ್ತು. MP ಎಲೆಕ್ಷನ್ ಇದ್ದಾಗ ಪ್ರಚಾರ ಕಡೆಯಿಂದ ಬಂದಿದ್ದರು. ಅವ್ರಿಗೆ ಅವಾಗೂ ತಿಳಿಸಿದೆವು ನಾವು, ನೋಡ್ರಪ್ಪ ನಮ್ಮ ಸಮಸ್ಯೆ ಭಾಳ ಅದ, ಮಳೆ ಬಂದು ನೀರೆಲ್ಲ ಒಳಗೆ ಬರ್ತಾವೆ ಮತ್ತು ನಮ್ಮದು ಸಮಸ್ಯೆ ಪರಿಹಾರ ಮಾಡಿರಿ. ನಮ್ಮ ಬಾಯಿದಾಗ ನೀರು ಬರ್ತಾವೆ, ಬಾಯಿ ನೀರು ಕುಡಿಯೋಕೆ ಬರಲ್ಲ ರೀ, ನಮಗೆ ಕುಡಿಲಕ್ಕೆ ಬರಲ್ಲ. ಮತ್ತು ಇಲ್ಲಿಂದ ಪೂರ ಇದು ನೋಡ್ರಿ, ಇದೆಲ್ಲ ನಾಲಿಗೆ ಮುಂದೆ ಹಾದಿನೇ ಕನೆಕ್ಟ್ ಇಲ್ಲ. ಮತ್ತು ಮ್ಯಾಲಿಂದ ಇನ್ನೊಂದು ಏನಂದ್ರೆ ಹೊಸ ನಾಲಿ ಏನು ಮಾಡ್ಯಾರ, ಮ್ಯಾಲಿಂದ ಏರಿಯಾದಾಗಿನ ಹೊಸ ನಾಲಿ ಕನೆಕ್ಟ್ ಮಾಡಿ. ನನ್ನ ಹೆಸರು ಜಾಶ್ವಾ, ತಂದೆ ಮೋಹನ್ ದಾಸ್, ವಾರ್ಡ್ ನಂಬರ್ 34. ಇಲ್ಲಿಂದ ಸಮಸ್ಯೆಗಳು ಭಾಳ ವರ್ಷಗಳಿಂದವ, ಯಾರೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಎಂದು ನಾಲಿ ಒಂದು ಸಮಸ್ಯೆ ಅದ, ಇದಕ್ಕೆ ಔಟ್ಲೆಟ್ ಇಲ್ಲ. ಮತ್ತು ರೋಡಿನ ಸಮಸ್ಯೆ ಅದ, ಮತ್ತು ನಾಲಿ ಇಲ್ಲ. ಎಲ್ಲೂ ಎಲ್ಲ ಮಳೆ ನೀರಾಗಲಿ ಅಥವಾ ನಲ್ಲಿಗೆ ಬರ್ತಕ್ಕಂಥ ನೀರಾಗಲಿ ಎಲ್ಲ ಏನಾದ ರೋಡ್ ಮೇಲೆ ಬರ್ತಾವೆ. ನಮಗೆಲ್ಲೂ ಓಡಾಡೋಕೆ ಸ್ಥಳ ಇಲ್ಲ ಮತ್ತು ಸರಿಯಾಗಿ ವ್ಯವಸ್ಥೆ ಇಲ್ಲ ರೋಡಿಂದು. ಯಾವ ರೋಡ್ಲಿ ನಾವು ಎಲ್ಲಿ ಹೋಗಬೇಕು ನಮಗೂ ಗೊತ್ತಿಲ್ಲ. ಅದಕ್ಕೆ ರೋಡ್ ಆಗಲಿ ನಾಲಿಗಳಾಗಲಿ ಇದೊಂದು ವ್ಯವಸ್ಥೆ ಮಾಡಬೇಕಂತೇಳಿ ನಾವು ಕೇಳ್ಕೊತೀವಿ. ಅದಕ್ಕೆ ನೀವು ಸ್ಪಂದಿಸಬೇಕು. ಮತ್ತು ಈ ಒಂದು ಡೆಂಗ್ಯೂ ಪಾಸಿಟಿವ್ ಬಂದವ ಮಕ್ಕಳಿಗೆ ಮತ್ತು 2020ರಲ್ಲಿ ನಮ್ಮ ಮಗನಿಗೂ ಡೆಂಗು ಆಗಿತ್ತು. ಇದೇ ಏರಿಯಾದಾಗಿರ್ತೇವೆ. ಮತ್ತು ನಾಲಿ ನೀರು, ಮಳೆ ನೀರಲ್ಲಿಂದೆಲ್ಲ ನಮ್ಮ ನೀರು ಕುಡ್ಲಿಕ್ಕೆ ಬರೋ ಹೊಂಟ. ಬಾವಿ ಏನಾಗ್ಯದ ಟೋಟಲಿ ನಾವು ಇದ್ರೂ ಇಲ್ಲಂಗೆ ಆಗ್ಯದ, ನಾವು ಬಾಸ್ಲಿಕ್ಕೂ ಬರ್ತಾಯಿಲ್ಲ ಅಂಥ ಒಂದು ಪರಿಸ್ಥಿತಿದಾಗ ಇದ್ದಿದ್ದೆವು. ಸೊ ನಾವು ಅನೇಕ ಸರಿ ನಾವು ರಿಕ್ವೆಸ್ಟ್ ಮಾಡಿದ್ದೆವು, ಫೋನ್ ಮಾಡತ್ತಿದ್ದೆವು, ಆದ್ರೂ ಯಾರೂ ಫೋನ್ ಎತ್ತಾ ಇಲ್ಲ. ಹಲೋ, ನಮಸ್ಕಾರ ಸರ್. ಇದು ನಾನು ಪಕಲ್ವಾಡ ನಿವಾಸದ ಇದು ಆಗಿದ್ದೇನೆ. ನಮ್ಮ ಏರಿಯಾದಲ್ಲಿ 2 ಡೆಂಗು ಪಾಸಿಟಿವ್ ಕೇಸ್ಗಳು ಬಂದಿವೆ. ಕಾರಣ ಏನೆಂದರೆ ಇಲ್ಲಿ ಕೊಳಚೆ ನೀರು ಯಾವಾಗಲೂ ಬ್ಲಾಕ್ ಆಗಿರುತ್ತೆ, ಒಂದು ಸರಿನೂ ಕ್ಲೀನ್ ಮಾಡಲ್ಲ. ಇದು ತುಂಬ ಅವೈಜ್ಞಾನಿಕ ರೀತಿಯಿಂದ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಫುಲ್ ಡೌನ್ ಇದೆ ಇಲ್ಲಿ, ಆ ಕಡೆ ಏನಂದರೆ ಎತ್ತರ ಇದೆ. ಸೊ ನಾಲಿ ನೀರೆಲ್ಲ ಆ ಕಡೆ ಪಾಸ್ ಆಗಲ್ಲ. ಸೊ ಅದ ಕಾರಣ ಇದೆಲ್ಲ ನಾವು ಕ್ಲೀನ್ ಮಾಡೋಕ್ಕೆ ತುಂಬ ಸಾರಿ ಅಪ್ಲಿಕೇಶನ್ ಕೊಟ್ಟಿದ್ದೇವೆ ಮುನ್ಸಿಪಾಲ್ಟಿಗೆಲ್ಲ. ಬಟ್ ಯಾರೂ ಇದು ರೆಸ್ಪಾಂಡ್ ಮಾಡಿಲ್ಲ. ನಾವು ಮಾರ್ಚಲ್ಲೇ ಎಲ್ಲ ಕೊಟ್ಟಿದ್ದೀವಿ, ಬಟ್ ಯಾರೂ ಬಂದು ಇಲ್ಲಿ ಏನೂ ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ನಾನು ನಿಮ್ಮಿಂದ ಕೇಳ್ಕೊಳ್ತೇನೆ, ತುಂಬ ಬೇಗ ಇದಕ್ಕೆ ಪರಿಹಾರ ಕೊಡಿಸ್ಬೇಕಾಗಿ ಕೇಳ್ಕೊಳ್ತೇನೆ.